ತುಂಬಾ ಇಂಟ್ರೆಸ್ಟ್, ಆಮೇಲೆ ತುಂಬಾ ಇಷ್ಟ ಈ ದೇವ್ರ ಮೇಲೆ. ಏನೇನು ಟ್ರೋಲ್ ಮಾಡ್ತಾರೆ ಮತ್ತೆ ಏನೇನು ರೋಸ್ಟ್ಗಳು ಮಾಡ್ತಾರೆ ಅದನ್ನ ನೋಡ್ತೀವಿ, ತೋರಿಸ್ತೀನಿ ಬನ್ನಿ. 0 ಡಿಗ್ರಿ ಆನ್ ದಿ ಹಿಲ್ ಅಂತ. ಓಹೋ ಥ್ಯಾಂಕ್ ಯು. ಹಂಗೆ ಇಲ್ಲಿ ಕೋಳಿಗಳು ಆಡಲ್ವಾ ಇದು ಅಂತ ಅಲ್ಲಿ ಏನಿದೆ ಗೆಸ್ಟ್ ಮಾಡಬೇಕು. ಆ ರ್ಯಾಪರ್ನ ತೆಗಿಯೋ ಲೋಪರ್. ಓ ಬನ್ನಿ ನೋಡಿ, ಇದೇ ಡಿಸೈನೇ ತಗೊಳ್ಳೋಣ ಅಂತ ಅನ್ಕೊಂಡಿದ್ದು, ಹೊಡೆದೋಯ್ತು. ಏನ್ ಮಾಡ್ತೀರಾ? ಹೇಟರ್ಸ್ಗೂ ಸ್ವೀಟರ್ಸ್ಗೂ ನಿಮ್ಮ ಪ್ರೀತಿಯ ಶಿವು ಮಾಡ್ತೀನಿ ನಮಸ್ಕಾರ. ಇವತ್ತು ವಿಷಯ ಏನು ಅಂದ್ರೆ, ನನ್ನ ಬರ್ತಡೇ ಇದೆ. ಆಲ್ರೆಡಿ ನನ್ನ ಬರ್ತಡೇಗೆ ಏನೇನು ತಗೋತೀನಿ ಅಂತ ಹೇಳಿದೆ, ಆದರೆ ಏನೂ ಆಗಿಲ್ಲ. ನೋಡೋಣ, ಇವತ್ತು ನನ್ನ ಬರ್ಡೇ ಇದೆ. ನನ್ನ ಫ್ರೆಂಡ್ಸಸ್ ಎಲ್ಲ ಕರಿತಿದ್ದಾರೆ, ಬಾ ರೆಸ್ಟೋರೆಂಟ್ಗೆ ಹೋಗೋಣ, ಅಲ್ಗೋಗೋಣ ಇಲ್ಗೋಗೋಣ ಅಂತ. ಬನ್ನಿ ಅವ್ರ ಜೊತೆ ಹೋಗಿ ಏನೇನು ಮಾಡ್ತಾರೆ ಅಂತ, ನನ್ನ ಹಿಡ್ಕೊಂಡು ಏನೇನು ಟ್ರೋಲ್ ಮಾಡ್ತಾರೆ ಮತ್ತೆ ಏನೇನಂತ ನೋಡೋಣ. ಫಸ್ಟು ನಂಗೆ ತುಂಬ ಇಂಟ್ರೆಸ್ಟ್, ಆಮೇಲೆ ತುಂಬ ಇಷ್ಟ ಈ ದೇವ್ರ ಮೇಲೆ. ನಾನು ಯಾವ ದೇವರು ಅಂದರೆ ತೋರಿಸ್ತೀನಿ ನೋಡಿ. ಮಲ್ಲೇಶ್ವರ ಮರ ಹತ್ರ ಈ ದೇವ್ರಿದೆ, ಕಾಡು ಮಲ್ಲೇಶ್ವರ ಅಂತ. ಆ ದೇವಸ್ಥಾನಕ್ಕೆ ಹೋಗೋಣ. ಆಮೇಲೆ ಫಸ್ಟ್ ದೇವಸ್ಥಾನದ ದರ್ಶನ ತಗೊಂಡು, ಆಮೇಲೆ ಅಲ್ಲಿರೋದು ಯಾರು ಅಂದರೆ ಓಂ ನಮಃ ಶಿವಾಯ, ನಮ್ಮ ಶಿವ ಇದ್ದಾರೆ, ಅವ್ರನ್ನ ನೋಡಿಕೊಂಡು ಫಸ್ಟ್ ಅವರ ಆಶೀರ್ವಾದ ತಗೊಂಡು ಆಮೇಲೆ ಮುಂದಿನ ಕಾರ್ಯ ಹೋಗೋಣ. ಅರ್ಥ ಆಯ್ತಾ? ದೇವಸ್ಥಾನ ಒಳಗೆ ಹೋಗ್ತಾ ಇದ್ದೀನಿ ಇವಾಗ. ನೋಡಿ ಆ ಸಿನಿಮ್ಯಾಟಿಕ್ ಶಾರ್ಟ್ಸ್ ಎಲ್ಲ ಹಾಕ್ತೀನಿ ದೇವ್ರದ್ದು, ಎಷ್ಟು ಚೆನ್ನಾಗಿದೆ ಅಂತ. ವ್ಯೂಸ್ ನೋಡಿ, ಸಿನಿಮ್ಯಾಟಿಕ್ ಶಾರ್ಟ್ಸ್ ಹಾಕ್ತೀನಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ. ದೇವಸ್ಥಾನ ಒಳಗೆ ಹೋಗ್ತಾ ಇದೀವಿ. ಆ ದೇವರು ನಿಮ್ಗೂ ಒಳ್ಳೇದು ಮಾಡಲಿ, ನನಗೂ ಒಳ್ಳೇದು ಮಾಡಲಿ. ಹೆಂಗಿದೆ ನಮ್ಮ ಶಿವ, ಸಕ್ಕತ್ತಾಗಿದಾರಲ್ಲ. ಇವಾಗ ಹಂಗೆ ನೆಕ್ಸ್ಟು ಪ್ಲ್ಯಾನ್ಸ್ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ್ದಾರೆ, ಅಲ್ಲಿಗೆ ಹೋಗೋಣ. ಆಮೇಲೆ ಅಲ್ಲಿ ಏನೇನು ಟ್ರೋಲ್ ಮಾಡ್ತಾರೆ ಮತ್ತು ಏನೇನು ರೋಸ್ಟ್ಗಳು ಮಾಡ್ತಾರೆ ಅದನ್ನ ನೋಡ್ತೀವಿ, ತೋರಿಸ್ತೀನಿ ಬನ್ನಿ. ಲೊಕೇಶನ್ ಕಳಿಸಿದ್ರು, ಅದೇ ಇಲ್ಲಿ ಬಂದ್ಬಿಡು ಅಂತ ಲೊಕೇಶನ್ ಹತ್ರ, ಅದಕ್ಕೆ ಬಂದಿದ್ದೀನಿ ನೋಡಿ. 0 ಡಿಗ್ರಿ ಕೆಫೆ ಅಂತ ಅಲ್ಲಿ ಬರ್ತಾ ಇದೀವಿ. ಅದೇ ಕಿಚ್ಚ ಸುದೀಪ್ ಅವರು ಮತ್ತು ಇದು ಅಮೂಲ್ಯ ಅವರು ಮಾಡಿರೋದಂತೆ. ಅಲ್ಲೋಗಿ ಐ ಥಿಂಕ್ ನಾನೇ ಫಸ್ಟ್ ವ್ಲಾಗ್ ಮಾಡ್ತಾ ಇರೋದು. ಅಲ್ಲಿ ನೋಡೋಣ ಹೆಂಗಿರುತ್ತೆ ಅಂತ, ಹೆಂಗೆ ಎಕ್ಸ್ಪ್ಲೋರ್ ಮಾಡೋಣ, ಏನೇನಿದೆ ಮತ್ತು ಫುಡ್ಸ್ ಹೆಂಗಿದೆ ಮತ್ತು ಟೇಸ್ಟ್ ಹೆಂಗಿದೆ ಅದು ನೋಡೋಣ. ಅವ್ರಿಗೆ ಗೊತ್ತಿಲ್ಲ ನಾನು ಇನ್ನೂ ಬರ್ತಾ ಇದ್ದೀನಿ ಅಂತ. ಇಲ್ಲೇ ಇದೆ, ಮುಂದೆ ಇದೆ. ಅಲ್ಲೋಗಿ ನೋಡಿ, ಅಲ್ಲಿ ಯಾರೋ ನಿಂತಿರೋ ಥರ ಇದೆ ನೋಡ್ಪ. 0 ಡಿಗ್ರಿ ಆನ್ ದಿ ಹಿಲ್ ಅಂತ. ಮನೆ ಎಲ್ಲ ಹೊರಡೆ ಇದ್ದಾರೆ ಅನ್ಕೋತೀನಿ. ಎಲ್ಲ ಮೀಟ್ ಮಾಡೋಣ ಬನ್ನಿ. ಹಿಂಗಿದೆ ನೋಡಿ, ಸೇಮ್ ರೆಸಾರ್ಟ್ ಥರನೇ ಇದೆ. ಹೊರಡೆ ಹೋಗ್ತಾ ಇದೀವಿ. ನನ್ನ ಫ್ರೆಂಡ್ ಬೇರೆ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದಾನೆ. ಇಲ್ಲೇ ಇದ್ದಾನೆ ನೋಡಿ. ಓಹೋ ಥ್ಯಾಂಕ್ ಯು ಗುರು. ಸ್ವಲ್ಪ ಲೇಟ್ ಆಯ್ತಾ? 0 ಡಿಗ್ರಿ ಆನ್ ದಿ ಹಿಲ್. ಸಕ್ಕತ್ತಾಗಿದೆ ಪ್ಲೇಸು. ಸೇಮ್ ಬಾಲಿ ಥೀಮಲ್ಲಿ ಮಾಡಿದ್ದಾರೆ. ಯಾವ್ದಾದ್ರು ಬಾಲಿಗೆ ಹೋಗ್ಬೇಕು ಅಂದರೆ ನೋಡಿ, ಇಲ್ಲೇ ಬರ್ಬೋದು ನೀವು.
ನನ್ನ ಫ್ರೆಂಡ್ಸು ಇವತ್ತು ನನ್ನ ಬರ್ಡೇ ಇದೆಯಲ್ಲ, ಅದಕ್ಕೆ ಸರ್ಪ್ರೈಸ್ ಏನೋ ಮಾಡಕ್ಕೆ ಕರ್ಸಿದ್ದಾರೆ. ಟ್ಯಾಕ್ಸ್ ಹೊಡಿಯಕ್ಕೆ ಕರ್ಸೋರು, ಸರ್ಪ್ರೈಸ್ ಮಾಡಕ್ಕೆ ಕರ್ಸೋರು ಗೊತ್ತಿಲ್ಲ. ನೋಡೋಣ ಎಷ್ಟು ಚೆನ್ನಾಗಿದೆ ನೋಡಿ. ಒಂದು ಶಾರ್ಟ್ಸ್ ಹಾಕ್ತೀನಿ ನೋಡಿ ಇಲ್ಲಿ. ನನ್ನ ಫ್ರೆಂಡ್ ಕೈಯಲ್ಲಿ ಒಂದು ವಿಡಿಯೋ ಮಾಡಿಸ್ತಾ ಇದ್ದೀನಿ ನೋಡಿ. ನನ್ನ ಫ್ರೆಂಡ್ ಬೇರೆ ಬೊಕ್ಕೇಸ್ ಎಲ್ಲ ಕೊಟ್ಟಿದ್ದಾನೆ, ಸಕ್ಕತ್ತಾಗಿದೆ. ನನ್ನ ಬರ್ಡೇ ಅಂತ ಕೊಟ್ಟಿದ್ದಾನೆ. ಲವರ್ ಅನ್ಕೊಂಡು ಕೊಟ್ಟನೋ ಏನೋ ಗೊತ್ತಿಲ್ಲ ನನಗೆ. ಬಟ್ ಏನೋ ಇವಾಗ ಅಲ್ಲಿಂದ ಒಂದು ವಿಡಿಯೋ ಮಾಡ್ತೀನಿ ನೋಡಿ, ಚೆನ್ನಾಗಿರುತ್ತೆ. ಅಲ್ಲೆಲ್ಲೋ ಕೂತಿದ್ದಾರೆ ಅಂತೆ ನಮ್ಮ ಫ್ರೆಂಡ್ಸು. ನಮಗೆ ಅವ್ರು ಯಾರು ನೋಡೋಣ, ಹೋಗ್ಬಿಟ್ಟು ಮಾತಾಡ್ಕೊಂಡು. ಸುಪ್ರಿಯಾ, ಹಾಯ್ ಸುಪ್ರಿಯಾ. ಇವ್ರು ಸುಪ್ರಿಯಾ, ನನ್ನ ವರುಣ್, ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಇವರಿಬ್ರು. ಆಮೇಲೆ ಏನ್ ಸುಪ್ರಿಯಾ ಇವತ್ತು ಏನ್ ಕ್ಯಾಮ್ರಾ ನೋಡ್ಕೊಳ್ಳಲ್ಲ ಮಾತಾಡ್ತಾ ಇದ್ದೀರಿ ನೀವು? ಫುಲ್ ಆಚೆ ನನ್ನ ಸುಪ್ರಿಗೆ. ಸುಪ್ರಿಯಾ ಮಾತಾಡು ಸುಪ್ರಿಯಾ. ಅವರು ಇದು ನನ್ನ ಸ್ಕೂಲ್ ಫ್ರೆಂಡ್, ನನ್ನ ಬೆಸ್ಟ್ ಫ್ರೆಂಡ್. ಮಾತಾಡು. ಸಪೋರ್ಟ್ ಮಾಡಿ, ಲೈಕ್, ಸಬ್ಸ್ಕ್ರೈಬ್, ಕಮೆಂಟ್ ಎಲ್ಲರೂ ಮಾಡಿ. ಎಲ್ಲ ಮಾಡ್ತಾರೆ. ಸಿನಿಮ್ಯಾಟಿಕ್ ಶಾರ್ಟ್ಸು ಮತ್ತೆ ಅದೆಲ್ಲ ತಗೊಂಬರಕ್ಕೆ ತುಂಬಾ ಲೇಟ್ ಆಯ್ತು. ಏನು ಎಷ್ಟು ಬಿಸಿಲು ಗೊತ್ತಾ? ಏನೊಂದು 27 ಹತ್ರ ಡಿಗ್ರಿ ಇರ್ಬೋದು. ಇದು ಬೇರೆ 0 ಡಿಗ್ರಿ ಅಂತ ಬೇರೆ ಹಾಕಿದ್ದಾರೆ, ಹೆಸರು ಬೇರೆ. ಅದಕ್ಕೆ ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲೇ ಇದಾರೆ. ಏನ್ ಗೊತ್ತಿಲ್ಲ, ಕರೆಕ್ಟಾಗಿ ಫೋಟೋ ಅಂದಿದ್ರು, ಬಟ್ ಅಲ್ಲಿ ನಗದ ಫುಲ್ ನಾಚಿಕೆ ಅವ್ರಿಗೆ. ಸ್ವಲ್ಪ ವಿಡಿಯೋಸ್ ಎಲ್ಲ ಸ್ವಲ್ಪ ನಾಚಿಕೆ. ಬಟ್ ನಾನು ಫಸ್ಟ್ ಹೇಳಿದ್ದೆ ಫೋನ್ ಮಾಡೋಕ್ಕಿಂತ ಮುಂಚೆ ಏನಂತ, ನಾನು ವಿಡಿಯೋ ಮಾಡ್ಕೊಂಡು ಬರ್ತಿದ್ದೀನಿ, ನನ್ನ ಜೊತೆ ಸ್ವಲ್ಪ ಚೆನ್ನಾಗಿ ಮಾತಾಡಬೇಕು ವಿಡಿಯೋಲಿ ಅಂತ ಹೇಳಿದ್ದೀನಿ. ಏನಕ್ಕೆ ಅಂದರೆ ಸ್ವಲ್ಪ ಜಾಸ್ತಿ ವ್ಯೂಸ್ ಬರುತ್ತೆ ಅಂತ. ಅಂದರೆ ನೀವೇನು ಅದೇ ವ್ಯೂಸೇ ಬರುತ್ತೆ ನೋಡಿ. ಇವ್ರ ಮಕ್ಕಳೆಲ್ಲರೂ ಒಂದು ಸ್ವಲ್ಪ ಅಲ್ಲಿ ಏನು ಮಾಡ್ತಾ ಇದ್ದೀವಿ ವರುಣ್? ನಾನು ಆರ್ಡರ್ ಪ್ಲೇಸ್ ಮಾಡ್ತಾ ಇದ್ದೀನಿ. ಆರ್ಡರ್ ಪ್ಲೇಸ್ ಮಾಡ್ತಾ ಇದ್ದೀನಿ. ಫೋನ್ ಮಾಡಿದಾಗೆಲ್ಲ ಮಾಡ್ತೀವಿ. ಅಜೀಬ್ ಮಾಡ್ತೀರಾ? ಅವ್ನು ನೋಡಿ ಕಳ್ನೋಟ ನೋಡ್ತಾನೆ. ಅದನ್ನ ಹಾಕ್ತೀನಿ, ಟ್ರೋಲ್ ಮಾಡ್ತೀನಿ ಇವಾಗ. ಅದನ್ನ ಕಳ್ನೋಟ ನೋಡ್ದೆ ಅವಾಗ. ನಾನ್ ಟ್ರೋಲ್ ಮಾಡಿದ್ರೆ ನಿಂದ ಅಷ್ಟೇ. ಆಮೇಲೆ ಅಯ್ಯೋಯ್ಯೋ, ಮುಖ ಅಷ್ಟೇ ಅಮಾಯಕನ ತರ ಇದೆ. ಮಾತಾಡಿದ್ರೆ ಇವನ ಹತ್ರ ಯಾರು ಪಂಚು ಅಲ್ಲ, ನೀನ್ ವ್ಯೂಸ್ ಬೇಕಂತ ಕೇಳ್ತಿಲ್ಲಪ್ಪ. ನೀನ್ ಅದಕ್ಕೆ ಫೇಮಸ್ ಆಗ್ಬೇಕು, ನಾನ್ ಫೇಮಸ್ ಆಗಿರ್ಬಾರ್ದು. ಬೇಕು ವ್ಯೂಸ್, ಅದಕ್ಕೆ ಅಂತ ನನ್ನೇ ಡ್ಯಾಮೇಜ್ ಮಾಡ್ಬಿಡ್ತಾನೆ. ಇವಾಗ ಈ ಬ್ಲಾಗಲ್ಲಿ ನಾನು ಹೀರೋ ಅಲ್ವಾ, ಇವನೇನ್ ಮಾಡ್ತಾನೆ, ಇವ್ನು ನೋಡಿಯ ಪಂಚು, ಈ ನನ್ನ ಮಗ ಹೀರೋ ಆಗ್ಬಿಡ್ತಾನೆ. ಹಂಗೆ ಏನ್ ಮಾಡ, ಹೆಂಗ್ ಹೊಡಿತಾನೆ ಸುಪ್ರಿಯಾ? ತರಲ್ಲ ಹೇಳ್ಬೇಡ. ಪಂಚ್ ಹೊಡೀರಿ ಬರು, ಇವಾಗ್ಲೇ ಹೊಡೆದಿಲ್ಲ. ಏನಂತ ಗ್ಯಾಪ್ ಹೊಡ್ಬಿಡ್ತಾನೆ. ಏನ್ ಹೊಡ್ದೆ ಬರು? ಅವಳಿಗೆ ಗೊತ್ತಾಗಿದೆ, ಕೇಳಿ ಅವಳನ್ನ. ಏನು ಗೊತ್ತಿಲ್ಲ. ಅಯ್ಯೋ, ನೀವಿಬ್ರು ನೋಡಿದ್ರೆ ಏನು ಗೊತ್ತಿಲ್ಲ ಅನ್ಸುತ್ತೆ ಬಿಡಪ್ಪ. ಆಮೇಲೆ ತುಂಬಾ ಒಂದು ವಿಡಿಯೋ ನೋಡೋರು ಯಾರಾದ್ರೂ ಒಬ್ರು ಬಂದ್ರೆ ಸೇರಿಸಿ ತುಂಬಾ ಒಂದು ಕಂಫರ್ಟಬಲ್ ಫೀಲ್ ಮಾಡಿಸ್ಬಿಡ್ತಾರೆ ಗೊತ್ತಾ? ಆ ತರ ಇವರಿಬ್ರು ಇದಾರಲ್ಲ. ಹಂಗೆ ಇಲ್ಲ, ನನ್ನ ಪಕ್ಕದಲ್ಲಿ ಒಬ್ರು ಕೂತಿದ್ದಾರೆ. ಅವ್ರು ಸ್ವಲ್ಪ ಇವಾಗ ತೋರ್ಸಕ್ಕಂತ ಅಲ್ಲ, ನನ್ನ ಪಕ್ಕದಲ್ಲಿ ಒಬ್ರು ಕೂತಿದ್ದಾರೆ. ಅವ್ರು ಹಂಗೆ ಕ್ಯಾಮ್ರಾ ಜೊತೆ ಆಟ ಆಡ್ತಾ ಇದಾರೆ. ನಾನ್ ಹೆಂಗೆ ಆಟ ಆಡ್ತಿದ್ದೀನೋ ಅದೇ ತರ. ಹಂಗೆ ಹಿಂಗೆ ಕೋಳಿಗಳು ಆಡಲ್ವಾ ಹಿಂಗೆ ಟಿಂಗ್ ಅಂತ. ಅವ್ರೇನಾದ್ರು ಸ್ವಲ್ಪ ವಿಡಿಯೋಲೆಲ್ಲ ಬರಕ್ಕೆ ಸ್ವಲ್ಪ ನಾಚಿಕೆ. ಆಮೇಲೆ ಅವ್ರ ಮನೆಯವ್ರು ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇದೆ. ಆಮೇಲೆ ಆದಷ್ಟು ಬೇಗ ತೋರಿಸ್ತೀನಿ. ಅವ್ರು ತೋರಿಸ್ಬೇಕು ಅಂದ್ರೆ ಇನ್ನೂ ಒಂದು 1 year 2 year ಮಾಡ್ಬೇಕು. ಅದೆಲ್ಲ ನೋಡಿದ್ರೆ ಖುಷಿ ಆಗ್ತೀರಾ? ತೋರಿಸ್ಲಾ? ತಿರ್ಗಾ ಓಡಾಕ್ತಿದ್ದಾರೆ ಅವರು. ಬಟ್ ಇಲ್ಲಿ ಅವ್ರ ಕೈ ತೋರಿಸ್ತೀನಿ. ಹಾಯ್ ಮಾಡಿ. ಹಾಯ್ ನೋಡಿದ್ರ? ಕೈ ಎಷ್ಟು ಚೆನ್ನಾಗಿದೆ ವೈಟಿಗೆ, ಇನ್ನು ಮುಖ ಎಷ್ಟು ವೈಟಿಗೆ ಇರಲ್ಲ. ದುರಾಯಿಸ್ತಾ ಇದ್ದಾರೆ. ಓಕೆ, ಆರ್ಡ್ರ್ ಮಾಡ್ಬಿಟ್ಟು ಫೈರ್ ಬಾಲ್ ವಿಡಿಯೋ ಮಾಡಿ. ಇವಾಗ ಏನ್ ಮಾಡ್ಬೇಕು ಬರು? ಆ ರ್ಯಾಪರ್ನ ತೆಗಿಯೋ ಲೋಪರ್. ಇವಾಗ ಹೇಳಿಲ್ಲ ನನ್ನ ಪಂಚ್ ಬಿಡ್ತಾರೆ. ರ್ಯಾಪರ್ನ ತೆಗಿಯೋ ಲೋಪರ್ ಅಂತೆ ನೋಡಿ. ಇವಾಗ ನಿಮ್ಮವರು ನಿಂಗಂತ ಗಿಫ್ಟ್ ತಂದ್ಕೊಟ್ಟಿದ್ದಾರೆ. ಸೊ ನೀನ್ ಅದ್ರಲ್ಲಿ ಏನಿದೆ ಗೆಸ್ ಮಾಡ್ಬೇಕು. ಅದೇ ಇವಾಗ ನಿಂಗಿರೋ ಟಾಸ್ಕ್. ಏನಾದ್ರೂ ಅನ್ಕೋಬಹುದು ನೀನು. ಸರ್ ತಗೋ. ಏನಂತ ಇದ್ ಮಾಡ್ಲಿ? ನಾನಿವಾಗ ಫೈಂಡ್ ಔಟ್ ಮಾಡ್ಬೇಕಾ? ನೀನಿದ್ರೆ ಒಂದು ಲೋಪರ್ ಅಂತ ಬರೀ ಹೇಳ್ಬಿಟ್ಟು ಅದೇ
ಏನ್ ಮಾಡ್ಬೇಕು? ಈಗ ನೀನ್ ಇದನ್ನ ಗೆಸ್ ಮಾಡ್ಬೇಕು ಏನಂದ್ರೆ ಏನೇನಿದೆ ಅಂತ. ಇದು ಸಾರಿ, ಇದು ಯಾವ್ದು ನಾನ್ ಕೊಟ್ಟಿಲ್ಲ, ಅವ್ರಿಗೆ ಬೇಕಾಗಿರೋರು ಕೊಟ್ಟಿರೋದು. ನಾನು ಸುಮ್ಮನೆ ರಿವೀಲ್ ಮಾಡಕ್ ಕೂತಿದ್ದೀನಿ ಅಷ್ಟೇ, ಓಕೆನಾ? ಸೂಪರ್, ಹೆಂಗೆ ಚಾಣಕ್ಯ ಮತ್ ಮಾತಾಡ್ದ. ಸೊ ಇವಾಗ ನೀನ್ ಅದನ್ನ ಗೆಸ್ ಮಾಡ್ಬೇಕಂತಪ್ಪ ನಿಮ್ಮವ್ರು ಹೇಳಿದ್ದಾರೆ. ಒಂದೊಂದೇ ಇದನ್ನ ಓಪನ್ ಕ್ಯಾಮ್ರಾಮನ್ ನೀವು ಅಲ್ಲಿ ಕೊಟ್ಬಿಡಿ. ಅಜೀಬ್ ಮಾಡ್ದ ಅವಳಿಗೆ. ಬೈಲ್ ಸೊ ಈಗ ಒಂದೊಂದೇ ನೀನ್ ಫಸ್ಟ್ ಒಂದ್ ತಗೋ. ಇದೆಯಾ ಎಲ್ರಿಗೂ ಗೊತ್ತು ಬುಕ್ಕೆ ಅಂತ. ಅದಕ್ಕೊಂದು ಪಂಚ್ ಹೊಡಿತಾನಪ್ಪ ಬಡ ಬಾಸಿನ ಬಾಯ್ ಮುಚ್ಚಪ್ಪ ಸ್ವಾಮಿ. ಸೊ ಅದೇನಿದೆ ಅಂತ ಗೆಸ್ ಮಾಡಿ. ನನಗೆ ಕೆಟ್ಟದಾಗ ಅನಿಸ್ತಾ ಇದೆ, ಬಟ್ ಅಲ್ಲ, ಕೆಡ್ದಾಗ ಕೊಡೋ ತರ ಏನ್ ಕೊಡ್ತಾರೆ ನಿಮ್ಗೆ? ಏನಿದೆ ಅದ್ ಹೇಳಂದ್ರೆ ಕೆಡ್ದಾಗಿದೆ ಅಂತ. ಆತರ ಯಾಕೆ ನಿಮ್ಗೆ ನಿಂತ್ಕೊಳದಪ್ಪ? ಮೆತ್ತಗಿದೆ ಏನ ಇಸ್ಪೇಟ್ ಹಿಂಗಿರಲ್ಲ. ನಂಗೆ ಗೊತ್ತಾಗ್ತಲ್ಲ, ಅವ್ರು ಅಷ್ಟೊಂದಲ್ಲ, ನಾನು ಬ್ರಿಲಿಯಂಟ್ ಅಲ್ಲಪ್ಪ. ತೆಗಿಬೇಕಲ್ಲ ಒಂದ್ ಗೆಸ್ ಏನಿದೆ ಅಂತ. ಸುಮ್ಮನೆ ಒಂದ್ ಗೆಸ್ ಏನಿರ್ಬೋದು? ಒಂದು ಚಾಕ್ಲೇಟ್ಸ್ ಅನ್ನೋದು. ನಿನ್ ಗೆಸ್ ಅದ? ಅಲ್ಲ, ನಿನ್ ಗೆಸ್ ಅಪ್ಪ. ಇವನ್ ಗೆಸ್ಸು ಏನಿದೆ? ನಿನ್ ಗೆಸ್ ಏನು? ಅದು ವಾಚ್. ಏನಿದು ಅರ್ಥ ಆಗ್ತಿಲ್ಲ. ಸೊ ವಾಚ್ ನೀನ್ ತೆಗಿಯಪ್ಪ. ನಾನು ತೆಗಿತಾ ಇದ್ದೀನಿ. ಬನ್ನಿ ಕ್ಯಾಮ್ರಾಮನ್ ಹತ್ರ ಬನ್ರಿ ಒಂಚೂರು. ಬರೀ ಹೇಳಿ ಇಲ್ಲ 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 ಏನೋ ಹೇಳಕ್ ಬಂದ. ಹೇಳಿ ಶೇಪ್ ಔಟ್ ಆಗ್ಬಿಡ್ತೀರಾ ಆಮೇಲೆ. ಶಾಕ್ಔಟ್ ಆಗದೆ ಇದ್ರೆ ಸರಿ. ಶೇಪ್ ರ್ಯಾಪರ್ ಚೆನ್ನಾಗಿ ಮಾಡಿದ್ದಾರೆ. ವ್ಯಾಪಾರಿಗೆ ಕಾಸು ಕೊಡ್ಬೇಕ್ರಿ, ಅಷ್ಟು ಮಾಡೋ ಚೆನ್ನಾಗಿ. ಹಾ, ಸ್ವಲ್ಪ ಸಣ್ಣಕ್ಕಿದ್ದೀನಿ ಅಂದ್ಬಿಟ್ಟು ಕರೆಕ್ಟಾಗಿ ಬಿಲ್ಟ್ ಕೊಟ್ಟವ್ರೆ. ಓ, ಯಾವ ಬಿಲ್ಟ್ ಗೊತ್ತಾ? ಸೀರಿಯಸ್ ಆಗಿ ತುಂಬಾ ಇಷ್ಟ ಆಯ್ತು. ಪ್ರೈಸು ಬೇಡ, ಪ್ರೈಸ್ ತುಂಬಾ ಕಾಸ್ಟ್ಲಿ ಇದೆ. ಇಷ್ಟಕ್ಕೆಲ್ಲ ನಿನಗೆ ಬೇಕಂದ್ರೆ ಇಷ್ಟು ಪ್ರೈಸು ಅಂತ ಕೇಳ್ತೀರಾ? ನನಗೆ ಸ್ವಲ್ಪ ನಡ ನಿಂತ್ಕೊಳ್ಳೋದಲ್ವಾ ಪ್ಯಾಂಟು, ಅದಕ್ಕೆ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್, ಲವ್ ಯು. ಚೆನ್ನಾಯ್ತು ಬರೋಣ ನೋಡ್ಬರೋಣ. ಓಕೆ, ಪಾಸ್ ಮಾಡಿ. ವಾಚಾ? ಐ ಥಿಂಕ್ ವಾಚೇ ಇರ್ಬೋದು. ಹ್ಞೂ ಅನ್ಬಿಟ್ಟು ಗೆಸ್ಟ್ ಮಾಡಿದಾನೆ ಆಕ್ಚುಲಿ. ಹೌದು, ಪಾಪ ಕಾಮನ್ಸ್ ಅಂತಿಲ್ಲ ಪಾಪ. ಹುಡುಗಿ ಅಷ್ಟೊಂದು ಎಫರ್ಟ್ಸ್ ಹಾಕಿ ಗಿಫ್ಟ್ ಪ್ಯಾಕ್ ಮಾಡಿದಾಳೆ. ಇವನ್ ನೋಡ್ರೆ ಹೆಂಗೆಂಗೋ ಅರಿತಿದ್ದಾರೆ. ನನಗೇನ್ ಗೊತ್ತಾ, ಅದೆಲ್ಲ ಅಷ್ಟೊಂದೆಲ್ಲ ನಾನು ಪೇಷನ್ಸ್ ಅಂತ ಅಲ್ಲ. ಫಸ್ಟ್ ಬರ್ಡೇ ಗಿಫ್ಟ್ ಆಗದೆ ಪರ ಅಂತ ನೋಡ್ಬೇಕಂತ ಆಸೆ. ಫಾಸ್ಟ್ ಟ್ರ್ಯಾಕ್ ಸೂಪರ್. ಅಂದ್ರೆ ಬ್ಲ್ಯಾಕ್ ಕಲರ್ ಸಿಕ್ಕಿದೆ, ತುಂಬಾ ಖುಷಿ ಆಯ್ತು. ಆಲ್ಮೋಸ್ಟ್ ಹೋದ್ ಬರ್ಡೇಗೆ ಈ ವಾಚ್ ಇತ್ತು, ಟೈಮೆಕ್ಸ್. ಈ ಸಲ ಈ ವಾಚ್ ಸಿಕ್ಕಿದೆ. ಸೀರಿಯಸ್ ಸೂಪರ್ ಆಗಿದೆ ಕಲರ್ ನೋಡಿ. ಕ್ಯಾಮ್ರಾ ಹಂಗೆ ಒಂದು ಸ್ವಲ್ಪ ಹಿಂದೆ ಮುಂದೆ ಎಲ್ಲ ವಿಡಿಯೋ ಮಾಡ್ಬಿಡಿ. ಇವಾಗಲೇ ಹಾಕೊಳ್ಳ, ಯಾಕಂದ್ರೆ ಆಮೇಲೆ ಹಾಕೋತೀನಿ. ದೊಡ್ಡದಾಗಿದೆ, ಐ ಥಿಂಕ್ ಪಕ್ಕ ಶೂನೇ ಇರುತ್ತೆ. ಐ ನೋ ನನಗೆ, ಆದರೆ ಫಸ್ಟ್ ಡೌಟ್ ಇತ್ತು ನನಗೆ ಏನಿರುತ್ತೆ ಅಂತ. ಇಲ್ಲ, ಎಲ್ಲ ಕಾಸ್ಟ್ಲಿ ಇದೆ ಕೊಡ್ತಿದ್ದಾರೆ. ನಾನು ಹೆಂಗೆ ರಿಟರ್ನ್ ಮಾಡಲಿ ಅಂತ ಗೊತ್ತಿಲ್ಲ. ನಾನು ಹೇಳ್ದೆ ಅಂತ ನಿಧಾನಕ್ಕೆ ವ್ಯಾಪಾರ ಓಪನ್ ಮಾಡ್ತಿದ್ದಾನೆ. ಅಲ್ಲೇನ ಕರಿತಾ ಇದ್ದಾರೆ ನೋಡಿ, ಅಲ್ಲಿ ಕ್ಯಾಮ್ರಾ ಮೇಲೆ. ಓ, ಇದೊಂದಾ? ನನ್ನ ಮಕ್ಳು ಈ ಶೋಕಿ ಎಲ್ಲ ಬೇಕಾ ಅಂತ ಅವಳ ಮೈಂಡ್ ವಯಸ್ಸು. ಬೇಕಾದ್ರೆ ನೋಡಿ ಹೇಳ್ಬೇಕಾ? ಹಂಗೇನು ಇಲ್ಲ ಅಂತ ಏನಿಲ್ಲ. ಈ ನನ್ನ ಮಗನಿಗೆ ಈ ಬಿಲ್ಡಪ್ ಎಲ್ಲ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಈ ಬರ್ಡೇ ಗಿಫ್ಟ್ಸು ಮತ್ತೆ ಅದೆಲ್ಲ ಇಂಟ್ರೆಸ್ಟ್ ಇಲ್ಲ. ಬಟ್ ಯಾರ ಕೊಡ್ಸಿದ್ರೆ ಬೇಡ ಅಂತ ಹೇಳಲ್ಲ, ತಗೊಂತೀನಿ ಅಲ್ವಾ ಅವರು. ಇವನಿಗೆ ಇಂಟ್ರೆಸ್ಟ್ ಇದೆ, ಬರೀ ಕೊಡೋರ್ಗೆ ಮಾತ್ರ ಇನ್ಸರ್ ಇದೆ, ಕೊಡ್ಸೋಕೆ ಇಂಟ್ರೆಸ್ಟ್ ಇದೆ. ಎಕ್ಸಾಕ್ಟ್ಲಿ, ಕೊಡಿಸ್ಬೇಕು ಅಂದ್ರೆ ಸ್ವಲ್ಪ ಕಷ್ಟ. ಬಟ್ ನಾನು ಕೊಡಿಸ್ತೀನಪ್ಪ. ಏನ್ರಿ ಕ್ಯಾಮ್ರಾಮನ್ ಕೊಡ್ಸಲ್ವನ? ಈ ಕೊಡ್ಸಲ್ವೇನಲ್ಲಿ ಊಟ ಕೊಡಿಸ್ತಾನೆ. ನನ್ನ ಮಕ್ಳು ಇನ್ನು 40 ರೂಪಾಯಿ ಊಟ ಹೇಳ್ತಾರೆ. ಇಲ್ಲ, ನಾನು ನನ್ನ ಫ್ರೆಂಡ್ಸ್ ಬರ್ಡೇಗೆಲ್ಲ ನಂದೇ ಟ್ರೀಟ್ ಗೊತ್ತಾ. ಆದ್ರೆ ನಮ್ದು ಹೆಂಗೆ ಅಂದ್ರೆ, ಇವಾಗ ನನ್ನ ಬರ್ಡೇ ಇರುತ್ತೆ ಅನ್ಕೊಳ್ಳಿ, ನಾನೆಲ್ಲ ಪಾರ್ಟಿ ಕೊಡ್ಸಲ್ಲ, ಈ ನನ್ನ ಮಕ್ಕಳೇ ಪಾರ್ಟಿ ಕೊಡಿಸ್ತಾರೆ ನನಗೆ. ಅದು ಮಜಾ ಅಂದ್ರೆ. ಇವಾಗ ಇವ್ರ ಬರ್ಡೇ ಹಂಗೆ ಮಾಡೋದು, ಅದು ಚೆನ್ನಾಗಿದೆ. ಅದು ಬನ್ನಿ ನೋಡಿ. ಸೀರಿಯಸ್ ಆಗಿ ನಾನೇ ತಗೊಳ್ಳೋಣ ಅಂತ ಸೀರಿಯಸ್ ಆಗಿ ನಿನ್ನೆ ಮಾಡ್ತಿದ್ದೆ. ಶೆಲ್ವಾಟ್ ಶೂನ ನಿನ್ನೆ ಪ್ರಾಮಿಸ್ ಆಗಿ ಹೇಳ್ತಾ ಇದ್ದೀನಿ.
ನೆನ್ನೆ ಶೂ ತಗೊಬೇಕಿತ್ತು. ಈ ಶೂ ಏನ್ ಬರೋ ನೋಡ್ಲಿಲ್ವಾ ನಾವು? ಶೆಲ್ವಾಟ ಅನ್ನೋ ಅಂತಾರದಕ್ಕೆ ಸೀರಿಯಸ್ ಆಗಿ ತುಂಬಾ ಖುಷಿ ಆಯ್ತು. ನಮ್ ಸುಪ್ರಿಯಾ ಬೇರೆ ಏನೋ ನನ್ನ ಗುರಾಯಿಸ್ತಾರೆ ಹೇಳೋಣ, ಅವ್ಳು ಮೈಂಡ್ ಬೇಸ್ ಹೆಂಗ್ ಗೊತ್ತಾ? ಇದು ಸರಿ ತೋರಿಸ್ಬಿಡಿ ಕ್ಯಾಮ್ರಾ ಮೇಲೆ. ಅದು ಇದು ಅಲ್ಲಿ ರೆಡಿ ಆದ ನೋಡಿ, ಹೆಂಗ್ ರೆಡಿ ಇಲ್ಲ. ಸೀರಿಯಸ್ ಆಗಿ ಸೂಪರ್ ಆಗಿದೆ. ನಾನು ಇವಾಗ ಇದಕ್ಕಿದೆ, ಇವಾಗ ಈ ಶೂ ಬಿಚ್ಬಿಟ್ಟಿದ್ದೀನಿ, ಹಾಕೊಂತೀನಿ. ಸಕ್ಕತ್ತಾಗಿದೆ, ಚೆನ್ನಾಗಿ ವಿಡಿಯೋ ಮಾಡಿ ತೋರಿಸ್ತೀನಿ. ಯಾ ಸೂಪರ್ ಅಲ್ವಾ? ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ, ನಿಮ್ಮ ಪ್ರೋತ್ಸಾಹ ಮತ್ತೆ ನಿಮ್ಮ ಬೆಂಬಲ ಇಲ್ಲೇ ಇರಲಿ. ಕೊನೆಯದಾಗಿ ಫೈನಲ್ ಆಗಿ ಇನ್ನೊಂದು ಗಿಫ್ಟ್ ಕೊಟ್ಟಿದ್ದಾರೆ, ಕೊಡು ಅಂತ. ಅವ್ರ ಕಡೆಯವರು ಅವ್ರ ಕಡೆಯವರು ಇವ್ರ ಕಡೆಯವರು ಇದೊಂದು ಕೊಟ್ಟಿದ್ದಾರೆ. ಇಲ್ಲ ಸೀರಿಯಸ್, ಇದನ್ನ ಅವ್ರು ಕೊಡ್ತಾ ಇದ್ವಿ. ತಗೊಳಪ್ಪ, ನಿಮ್ಮ ಹುಡುಗಿ ಪರವಾಗಿ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಹೌದಾ? ಹೆಂಗ್ ರಿಯಾಕ್ಷನ್ ಮಾಡೋದಂತ ಗೊತ್ತಾಗ್ತಿಲ್ಲ. ನನಗೆ ಒಂಥರ ಎಮೋಷನ್ ಆಗೋಯ್ತು, ಅದಕ್ಕೆ ಅದು ವಿಡಿಯೋ ಕಟ್ ಆಯ್ತು. ನನಗೆ ಏನ್ ಮಾತಾಡ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ದೇವ್ರ ಅಂತಾರೆ ನೋಡಿ, ನಿಮ್ಗೆ ಏನ್ ಬೇಕು ಅದು ನಿಮ್ಗೆ ಸಿಗುತ್ತೆ ಅಂತ. ಅದು ನನಗೆ ಅದ ಎಲ್ಲ ಇವಾಗ ಸಿಗ್ತಿದೆ, ಬಟ್ ನಾನು ಉಳಿಸ್ಕೊಬೇಕು. ಆಮೇಲೆ ಉಳಿಸ್ಕೋತೀನಿ ಎಲ್ಲಾದ್ನು, ಎಲ್ರು. ಆಮೇಲೆ ನೋಡ, ಇದೇ ಡಿಸೈನೇ ತಗೊಳ್ಳೋಣ ಅಂತ ಅನ್ಕೊಂಡಿದ್ದು. ಇದೇ ಡಿಸೈನ್ ತಗೊಳ್ಳೋಣ ಅಂತ ಕ್ಯಾರೆಟ್ ಲೈನ್ ಹತ್ರ ಹೋಗಿದ್ದೆ. ಕ್ಯಾರೆಟ್ ಲೈನಲ್ಲಿ ಸಿಗ್ಲಿಲ್ಲ, ಬಟ್ ಈ ವಿಡಿಯೋ ಮಾಡ್ತಿದ್ದಾರೆ, ಅವ್ರನ್ನ ತೋರ್ಸೋಣ ಅಂದರೆ ಅವ್ರು ಸ್ವಲ್ಪ ನಾಚಿಕೆ ಅದೆಲ್ಲ ಇದೆ. ಬಟ್ ಓಕೆ, ಸ್ವಲ್ಪ ಆದಷ್ಟು ಬೇಗ ತೋರಿಸ್ತೀನಿ. ನೋಡ್ತಾ ಇರಿ, ಕಾಯ್ತಾ ಇರಿ, ನಿರೀಕ್ಷೆಯಲ್ಲಿರಿ, ಬೇಗ ತೋರಿಸ್ತೀನಿ. ಎಲ್ಲ ನನಗೆ ಮಾತೇ ಬರ್ತಿಲ್ಲ. ಆಮೇಲೆ ಇನ್ನೊಂದೇನು ಅಂದರೆ, ನನ್ನ ಬಗ್ಗೆ ನಾನೇ ಹೇಳ್ಕೊಬೇಕಂದ್ರೆ, ನನಗಿದೆಲ್ಲ ನೋಡಿದ್ರೆ ನನಗೆ ಶಟ್ ಡೌನ್ ಆಗ್ಬಿಡ್ತೀನಿ. ನಾನು ಜಾಸ್ತಿ ಮಾತಾಡ್ತೀನಿ, ಕೇಳಿ ನೋಡಿ. ಎಲ್ಲ ಬರೋ ಜಾಸ್ತಿ ಮಾತಾಡಲ್ಲ. ಈಗಲೇ ನೋಡ್ತಿರ್ತೀರಾ ಇವನು ಅವಾಗ ಏನಂತಾರೆ ಗೊತ್ತಾ, ಶೂಟ್ ಆಗ್ತಂತಲ್ಲ, ಇವ್ ತಲೆಗೆ ಶೂಟ್ ಆಗ್ತಾನೆ ಅಂತ. ಬಟ್ ಹೆಂಗೆ ನಮ್ಗೊಬ್ರು ಆಗ್ತಾ ಇದಾರೆ. ಈ ತರ ಲೈಫಲ್ಲಿ ಆಗ್ಬೇಕು ಅಂತ ಆಸೆ ನಮ್ದು. ನಮ್ಗೆ ಜಾಕೆಟ್ ಹಾಕಿಸ್ಬೇಕು. ಆಗ್ತಿದಾರಲ್ಲಪ್ಪ, ಇನ್ನೇನು ಆಸೆ ನಿಮಗೆ? ಇಲ್ಲ, ಅದೇ ನಮ್ಗೆ ಒಂದೊಂದು ಬೇಜಾರು. ಅವರು ವಿಡಿಯೋ ತೋರಿಸಿದ್ರೆ ಚೆನ್ನಾಗಿರ್ತಿತ್ತು. ಏನ್ ಬರೋಣ? ಕನ್ನಡಿ ಬೇರೆ ತಂದಿದ್ದೆ ನೋಡಿ, ಹೊಡೆದೋಗ್ಬಿಟ್ಟೈತೆ, ಬೇಜಾರಾಗ್ತಾ ಇದೆ. ಬಟ್ ಕನ್ನಡಿ ಎಲ್ಲ ಪೋಸ್ ಕೊಡೋಣ ಅನ್ಕೊಂಡು ಸ್ಪೆಕ್ಸ್ ಎಲ್ಲ ತಂದಿದ್ದೆ, ಸಕ್ಕತ್ತಾಗಿ ಪೋಸ್ ಕೊಡೋಣ ಅಂತ. ನೋಡಿ ಅಲ್ಲಿ ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ, ಚೆನ್ನಾಗಿದೆ, ಸಕ್ಕತ್ತಾಗಿದೆ ಪ್ಲೇಸ್ ನೋಡಿ. ಬಟ್ 0 ಡಿಗ್ರಿ ಆನ್ ದ ಹಿಲ್, ಸಕ್ಕತ್ತಾಗಿದೆ. ಸ್ಪೆಕ್ಸ್ ಎಲ್ಲ ತಂದಿದ್ದೆ, ಬಟ್ ಸ್ಪೆಕ್ಸ್ ಎಲ್ಲ ಹೊಡೆದೋಯ್ತು. ಅದೇ ಬೇಜಾರಾಗ್ತದೆ. ಜೋಬಲ್ಲಿ ಇಕ್ಕಿದ್ರೆ ತಪ್ಪಾಯ್ತು. ಹುಷಾರಾಗಿ ನಾನು ಜೇಬಲ್ಲಿ ಏನ್ ಮಾಡಿದೆ, ಅಲ್ಲಿ ಊಟ ತಿಂತಿದ್ವಿ, ಆ ಟೈಮಲ್ಲೆಲ್ಲ ಅದ್ರ ಮೇಲೆ ಪ್ರೆಷರಾಗಿ ಕುತ್ಕೊಂಡ್ಬಿಟ್ಟೆ, ಹೊಡೆದೋಯ್ತು. ಏನ್ ಮಾಡ್ತೀರಾ? ಓಕೆ, ಪ್ರತಿಯೊಂದು ಗಿಫ್ಟ್ಸು ನಂಗೆ ತುಂಬಾ ಇಷ್ಟ ಆಯ್ತು. ಆಮೇಲೆ ಇವಾಗ ವಿಡಿಯೋ ಎಂಡ್ ಸ್ಟೇಜಿಗೆ ಬಂದಿದ್ದೀವಿ. ಇವಾಗ ಪಾರ್ಟಿ ಎಲ್ಲ ಮುಗಿಸಿದ್ವಿ. ಮತ್ತೆ ಸಂಜೆ ಇನ್ನೊಂದು ಪ್ರೋಗ್ರಾಮ್ಸ್ ಇದೆ, ಅದನ್ನ ತೋರ್ಸೋಕ್ಕಾಗಲ್ಲ ವಿಡಿಯೋಲಿ, ಅದು ಬಾಯ್ಸ್ದು. ಬಟ್ ಇವಾಗ ವಿಡಿಯೋ ಎಂಡ್ ಸ್ಟೇಜಿಗೆ ಬಂದಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನೋಡಿ, ನನ್ನ ಫ್ರೆಂಡ್ಸ್ ಎಲ್ಲ ಫೋಟೋ ಅದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ನನ್ನ ಬಾಬಾ ಅಂತ ಕರೀತಾನೆ ಇದ್ದಾರೆ. ಬರ್ತೀನಿ. ಓಕೆ, ಥ್ಯಾಂಕ್ ಯು, ಲವ್ ಯು. ಇದೇ ಥರ ಮೋರ್ ಕಂಟೆಂಟ್ಸ್ ನೋಡಬೇಕು ಅಂದರೆ ನನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರತಿಯೊಂದು ಕಮೆಂಟು, ಲೈಕು ನನ್ನ ನೆಕ್ಸ್ಟ್ ವೀಡಿಯೋಗೆ ತುಂಬ ಇಂಪ್ರೂವ್ ಮಾಡುತ್ತೆ. ಆಮೇಲೆ ನಾನು ಇಂಪ್ರೂವ್ ಮಾಡ್ಕೋತೀನಿ ವೀಡಿಯೋ ನೆಕ್ಸ್ಟು. ಆಮೇಲೆ ಜಾಸ್ತಿ ಬೇರೆ ಬೇರೆ ಥರ ಕಂಟೆಂಟ್ಸ್ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಲವ್ ಯು. ಓಂ ನಮಃ ಶಿವಾಯ.